ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಹೋಗುತ್ತಿದ್ದೇವೆ. ಈ ಹಬ್ಬದ ಮಹತ್ವವೇನು, ಈ ದಿನ ಹಿಂದೂ ಭಕ್ತರು ಏನು ಮಾಡುತ್ತಾರೆ, ಯಾವೆಲ್ಲ ಕಡೆ ಈ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಾರೆ ಮತ್ತು ಇಶಾ ಫೌಂಡೇಶನ್ನಲ್ಲಿ ಸದ್ಗುರುದೇವರು ಹೇಗೆ ಈ ಹಬ್ಬವನ್ನು ಆಚರಿಸುತ್ತಾರೆ ಎಂಬುದರ ಕುರಿತು ತಿಳಿಯೋಣ. ಮಹಾಶಿವರಾತ್ರಿಯ ಮಹತ್ವ. ಮಹಾಶಿವರಾತ್ರಿ ಹಬ್ಬವು ಪ್ರತಿಯೊಂದು ವರ್ಷದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಇದು ಭಗವಾನ್ ಶಿವನ ಪಾವನ ಹಬ್ಬ. ಪುರಾಣಗಳ ಪ್ರಕಾರ ಈ ದಿನ ಶಿವ ಪಾರ್ವತೀ ದೇವಿಯ ವಿವಾಹ ನಡೆದ ದಿನವಾಗಿದೆ. ಕೆಲವರು ಈ ದಿನವನ್ನು ಶಿವನ ಲಿಂಗರೂಪದಲ್ಲಿ ಪ್ರಥಮ ಪ್ರಕಟಣೆಗೊಂಡ ದಿನ ಎಂದೂ ಪರಿಗಣಿಸುತ್ತಾರೆ. ಈ ಹಬ್ಬದ ವಿಶೇಷವೆಂದರೆ ಇದು ಕೇವಲ ಆಚರಣೆಯ ಹಬ್ಬವಲ್ಲ, ಆಧ್ಯಾತ್ಮಿಕವಾಗಿ ಪ್ರಬುದ್ಧತೆ ಮತ್ತು ಜಾಗೃತಿಯ ಹಬ್ಬ. ಇದನ್ನು ಧ್ಯಾನ, ಉಪವಾಸ ಮತ್ತು ಭಕ್ತಿಯಿಂದ ಆಚರಿಸುವುದು ಶ್ರೇಯಸ್ಕರ. ಈ ದಿನ ಭಕ್ತರು ಏನು ಮಾಡುತ್ತಾರೆ? ಉಪವಾಸ ಮತ್ತು ಜಾಗರಣೆ. ಭಕ್ತರು ದಿನವಿಡೀ ಉಪವಾಸವಿರುತ್ತಾರೆ ಮತ್ತು ರಾತ್ರಿ ಇಡೀ ಶಿವನ ಧ್ಯಾನದಲ್ಲಿ ಜಾಗರಣೆ ಇರುತ್ತಾರೆ. ಶಿವಲಿಂಗ ಅಭಿಷೇಕ. ಶಿವಲಿಂಗಕ್ಕೆ ಹಾಲು, ಬೆಲ್ಲದ ನೀರು, ಎಳನೀರು, ಹಾಲು, ಮಧು, ಕುಂಕುಮ, ಬಿಲ್ವಪತ್ರೆ ಮುಂತಾದ ವಸ್ತುಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಮಹಾಮಂತ್ರ ಜಪ ಮತ್ತು ಕೀರ್ತನೆ. ಭಕ್ತರು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾರೆ ಹಾಗೂ ಶಿವನ ಹಾಡುಗಳನ್ನು ಹಾಡುತ್ತಾರೆ. ಮನೆಗಳಲ್ಲಿ ವಿಶೇಷ ಪೂಜೆ. ಮನೆಗಳಲ್ಲಿ ಶಿವನ ಆರಾಧನೆ ಮಾಡಲಾಗುತ್ತದೆ. ಶಿವನ 12 ಜ್ಯೋತಿರ್ಲಿಂಗಗಳ ಪಠಣ ಮಾಡುವ ಪರಿಪಾಠವಿದೆ. ಮಹಾಹೋಮ ಮತ್ತು ಯಾಗಗಳು. ಕೆಲವರು ದೇವಸ್ಥಾನಗಳಲ್ಲಿ ಶಿವಯಾಗ ಮತ್ತು ರುದ್ರಾಭಿಷೇಕ ಮಾಡಿಸುತ್ತಾರೆ. ಭಾರತದಲ್ಲಿ ಶಿವರಾತ್ರಿ ಮಹೋತ್ಸವ. ಭಾರತದಲ್ಲಿ ಈ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸುವ ಪ್ರಮುಖ ಸ್ಥಳಗಳು: 1. ವಾರಾಣಸಿ, ಕಾಶಿ ವಿಶ್ವನಾಥ ಮಂದಿರ. ಇಲ್ಲಿನ ಶಿವರಾತ್ರಿ ಉತ್ಸವ ವಿಶ್ವದ ಭಕ್ತರನ್ನು ಆಕರ್ಷಿಸುತ್ತದೆ. 2. ಉಜ್ಜಯಿನಿ, ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಇಲ್ಲಿ ಶಿವರಾತ್ರಿ ರಾತ್ರಿಯ ಭಕ್ತಿ ಉತ್ಸವ ಅತಿ ಪ್ರಸಿದ್ಧ. 3. ಕೇದಾರನಾಥ ಮತ್ತು ಸೋಮನಾಥ ಜ್ಯೋತಿರ್ಲಿಂಗಗಳು. ಹಿಮಾಲಯ ಮತ್ತು ಗುಜರಾತ್ನ ಸೋಮನಾಥ ಮಂದಿರಗಳ ಶಿವರಾತ್ರಿ ವಿಶೇಷ. 4. ಶ್ರೀಶೈಲಂ, ಆಂಧ್ರ ಪ್ರದೇಶ, ದಕ್ಷಿಣ ಕಾಶಿ, ಕೇರಳ ಮತ್ತು ತಿರುವಾಣಿಕ್ಕಾವಲ್, ತಮಿಳುನಾಡು, ದಕ್ಷಿಣ ಭಾರತದ ಪ್ರಮುಖ ಶಿವರಾತ್ರಿ ಆಚರಣಾ ಸ್ಥಳಗಳು. 5. ಕರ್ನಾಟಕದ ಶಿವರಾತ್ರಿ ಉತ್ಸವಗಳು. ಧರ್ಮಸ್ಥಳ, ಗೋಕರ್ಣ, ಮುದ್ದನಹಳ್ಳಿ, ಕಿನ್ನಿಗೋಳಿ, ಶಿವಮೊಗ್ಗ ಮತ್ತು ಬೆಳಗಾವಿ. ಇಲ್ಲಿ ಶಿವರಾತ್ರಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಇಶಾ ಫೌಂಡೇಶನ್ ನಲ್ಲಿ ಶಿವರಾತ್ರಿ ಮಹೋತ್ಸವ. ಸದ್ಗುರು ಜಗ್ಗಿ ವಾಸುದೇವ ಅವರ ಇಶಾ ಫೌಂಡೇಶನ್ ತಮಿಳುನಾಡಿನ ಕೊಯಮತ್ತೂರು ಬಳಿ ಇದೆ. ಇಲ್ಲಿಯ ಶಿವರಾತ್ರಿ ಮಹೋತ್ಸವ ಪ್ರಪಂಚದಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಸಂದರ್ಭದಲ್ಲಿ ಶಿವನ ವಿಶೇಷ ರುದ್ರಾಭಿಷೇಕ, ಧ್ಯಾನ, ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತವೆ. ಧ್ಯಾನಲಿಂಗದ ಪೂಜೆ, ನಾದಾರಾಧನೆ, ಯೋಗ, ಸತ್ಸಂಗ ನಡೆಯುತ್ತವೆ. ಇದರಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ ಮತ್ತು ಇಡೀ ರಾತ್ರಿ ಜಾಗರಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಭಕ್ತಿಗೀತೆ, ಭವ್ಯ ದೀಪಾರಾಧನೆ ಮತ್ತು ಆದಿ ಯೋಗಿ ಶಿವನ ಆರಾಧನೆ ವಿಶೇಷ ಆಕರ್ಷಣೆ. ನೀವು ಈ ಹಬ್ಬದಲ್ಲಿ ಭಾಗಿಯಾಗಬಹುದು. ಈ ವರ್ಷ ನೀವು ನಿಮ್ಮ ಹತ್ತಿರದ ಶಿವ ಮಂದಿರಕ್ಕೆ ಹೋಗಿ ಉಪವಾಸದಿಂದ ಈ ಹಬ್ಬವನ್ನು ಆಚರಿಸಿ, ಜಾಗರಣೆ ಮಾಡಿ ಮತ್ತು ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿ. ಇನ್ನು ಹಲವರು ಇಶಾ ಫೌಂಡೇಶನ್ನಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಯೂಟ್ಯೂಬ್ ಅಥವಾ ಸದ್ಗುರು ಅಪ್ಲಿಕೇಶನ್ನಲ್ಲೂ ಲೈವ್ ನೋಡಬಹುದು. ಶಿವರಾತ್ರಿ ಕೇವಲ ಹಬ್ಬವಲ್ಲ, ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಒಳನೋಟವನ್ನು ಪಡೆದುಕೊಳ್ಳುವ ಹಬ್ಬ. ಈ ಪವಿತ್ರ ದಿನ ಭಗವಾನ್ ಶಿವನ ಅನುಗ್ರಹವನ್ನು ಪಡೆಯಲು, ತನ್ನ ಆತ್ಮವನ್ನು ಶುದ್ಧಗೊಳಿಸಲು ಮತ್ತು ಹೊಸ ಬಾಳನ್ನು ಪ್ರಾರಂಭಿಸಲು ಒಂದು ಸುಂದರ ಅವಕಾಶ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ ಎಂಬ ಮಹಾ ಮಂತ್ರವನ್ನು ಕಮೆಂಟ್ನಲ್ಲಿ ಬರೆದು ನಿಮ್ಮ ಭಕ್ತಿ ವ್ಯಕ್ತಪಡಿಸಿ. ಶುಭ ಮಹಾಶಿವರಾತ್ರಿ.